ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಷಯ ಏನಂದ್ರೆ, ಜೀವನದಲ್ಲಿ ಮನುಷ್ಯನಿಗೆ ಹಣ ಆಸ್ತಿ ಅನ್ನೋದು ಬೇಕಾ ಬೇಡವಾ, ಬೇಕು ಅಂದ್ರೆ ಎಷ್ಟು ಬೇಕು, ಈ ರೀತಿಯ ಕೆಲವು ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೊಳ್ಳೋಣ. ಮನುಷ್ಯನ ಯೌವನ ಅನ್ನೋದು ತಾವರೆ ಎಲೆ ಮೇಲೆ ನಿಂತಿರ್ತಕ್ಕಂಥ ನೀರಿನ ಹನಿ ಇದ್ದಂಗೆ. ಆ ನೀರಿನ ಹನಿ ತಾವರೆ ಎಲೆ ಮೇಲೆ ಎಷ್ಟೊತ್ತು ನಿಂತಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಗಾಳಿ ಬಂದ ತಕ್ಷಣ ಜಾರಿ ಹೋಗ್ಬಿಡುತ್ತೆ. ಹಣ ಆಸೆ ಅನ್ನೋದು ಕೂಡ ಅಷ್ಟೇ, ಯಾವಾಗಿರುತ್ತೆ ಯಾವಾಗ ಕೈ ಜಾರಿ ಹೋಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಆಗೋದಿಲ್ಲ. ಹಣ ಸಂಪಾದನೆ ಮಾಡಬೇಡ ಅಂತ ಯಾರು ಹೇಳೋದಿಲ್ಲ, ಆದ್ರೆ ಹಣ ಸಂಪಾದನೆ ಮಾಡೋದು ಒಂದೇ ಮುಖ್ಯ ಅನ್ನೋ ಭ್ರಮೆಯಲ್ಲಿ ಆಸೆಗೆ ಒಳಗಾಗ್ತೀವಲ್ಲ, ಆ ಥರ ಆಗ್ಬಾರ್ದು. ಯಾಕಂದ್ರೆ ಆಸೆ ಅನ್ನೋದಕ್ಕೆ ಅಂತ್ಯ ಇರೋದಿಲ್ಲ. ಹಾಗಾದ್ರೆ ಮನುಷ್ಯನಿಗೆ ಹಣ ಎಷ್ಟು ಬೇಕು? ಕಾಲಿಗೆ ಹಾಕೊಳ್ಳುವ ಚಪ್ಪಲಿ ಎಷ್ಟು ಬೇಕು? ಹಣ ಜಾಸ್ತಿ ಇದೆ ಅಂತ 8 ಇಂಚು ಹಾಕೊಳ್ಳುವ ಚಪ್ಪಲಿ ಬದಲು 2 ಇಂಚಿನೋ ಇಲ್ಲ 4 ಇಂಚಿನೋ ಉದ್ದ ಇರುವ ಚಪ್ಪಲಿಯನ್ನು ತಗೊಂಡು ಹಾಕೊಳ್ಳಕ್ ಆಗುತ್ತಾ? ಆಗೋದಿಲ್ಲ. ಅದೇ ರೀತಿ ಹಣ ಜಾಸ್ತಿ ಇದೆ ಅಂತ ನಮ್ಮ ಸೈಜ್ಗಿಂತ ದೊಡ್ಡ ಸೈಜ್ ಬಟ್ಟೆನ ತಗೊಂಡು ಹಾಕೊಳಕ್ ಆಗುತ್ತಾ? ಹಾಕೊಂಡ್ರೆ ಅಸಹ್ಯವಾಗಿರುತ್ತೆ. ಕಾಲಿನ ಸೈಜ್ಗೆ ಕರೆಕ್ಟ್ ಆಗಿ ಚಪ್ಪಲಿ ಯಾವ ರೀತಿ ಅಡ್ಜಸ್ಟ್ ಆಗ್ಬೇಕೋ ಅದೇ ರೀತಿ ಮನುಷ್ಯ ಜೀವನ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಮಾತ್ರ ಸಂಪಾದನೆ ಮಾಡ್ಕೊಂಡ್ರೆ ಸಾಕು. ಈ ಸೃಷ್ಟಿಯಲ್ಲಿ ವಿಚಿತ್ರವಾದ ಒಂದು ವಿಷಯ ಏನಂದ್ರೆ, 84 ಲಕ್ಷ ತರದ ಜೀವಿಗಳಲ್ಲಿ ಮುಂದಿನ ದಿನಗಳಿಗೆ ಬೇಕಾಗುವಷ್ಟು ಉಳಿತಾಯ ಮಾಡಿಕೊಳ್ಳುವ ಒಂದು ಬುದ್ಧಿಯನ್ನು ಹೊಂದಿರುವ ಏಕೈಕ ಜೀವಿ ಅಂದ್ರೆ ಮನುಷ್ಯ ಜೀವಿ. ಉಳಿದ ಪ್ರಾಣಿಗಳೆಲ್ಲ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹುಡುಕಿ ತಿಂತಾವೆ, ಮತ್ತೆ ಹೊಟ್ಟೆ ಹಸಿವಾಗುವವರೆಗೂ ಅದ್ರ ಬಗ್ಗೆ ಯೋಚನೆನೇ ಇರೋದಿಲ್ಲ. ಉಳಿತಾಯ ಮಾಡ್ಕೊಳ್ಳುವಂತ ಬುದ್ಧಿ ಯಾವ ಪ್ರಾಣಿಗೂ ಇರೋದಿಲ್ಲ. ನಿಜ ಹೇಳ್ಬೇಕಂದ್ರೆ, ಈ ಪ್ರಪಂಚದಲ್ಲಿ ಅಜ್ಞಾನ ಯಾವಾಗ ಶುರುವಾಯ್ತು ಗೊತ್ತಾ? ಪ್ರಿಂಟಿಂಗ್ ಪ್ರೆಸ್ ಯಾವಾಗ ಬಂತು ಆವಾಗ ಅಜ್ಞಾನ ಅನ್ನೋದು ಶುರುವಾಯ್ತು. ದರಿದ್ರ ಯಾವಾಗ ಬಂತು ಗೊತ್ತಾ? ಹಣ ಅನ್ನೋದು ಯಾವಾಗ ಬಂತೋ ಆವಾಗ್ಲಿಂದ ದರಿದ್ರ ಅನ್ನೋದು ಶುರುವಾಯ್ತು. ಪೇಪರ್ ಕರೆನ್ಸಿ ಅನ್ನೋದು ಯಾವಾಗ ಬಂತೋ ಈ ಪ್ರಪಂಚಕ್ಕೆ ಆವಾಗ್ಲಿಂದ ಮನುಷ್ಯನಿಗೆ ಬಚ್ಚಿಟ್ಕೊಳ್ಳುವ ಒಂದು ಬುದ್ಧಿ ಅನ್ನೋದು ಶುರುವಾಯ್ತು. ಪ್ರಿಂಟಿಂಗ್ ಪ್ರೆಸ್ ಬಂದ್ಮೇಲೆ ಯಾರಿಗೆ ಏನ್ ಗೊತ್ತೋ ಅದನ್ನು ಪ್ರಿಂಟ್ ಮಾಡಿಸಿ ಪ್ರಪಂಚಕ್ಕೆ ಬಿಟ್ಬಿಟ್ರು. ಅದನ್ನು ಜನರು ಓದಿ ಅದೇ ಸತ್ಯ ಅಂತ ತಿಳ್ಕೊಂಡು ಭ್ರಮೆಯಲ್ಲಿ ಬದುಕೋದಕ್ಕೆ ಅಭ್ಯಾಸ ಮಾಡಿಕೊಂಡು ಅಜ್ಞಾನಿಗಳಾಗ್ಬಿಟ್ರು. ಪೂರ್ವದಲ್ಲಿ ಕರೆನ್ಸಿ ನೋಟ್ಗಳನ್ನೋದು ಇರ್ತಾ ಇರ್ಲಿಲ್ಲ. ಆವಾಗ ವಸ್ತುಗಳು ಮಾತ್ರ ಇರ್ತಾ ಇದ್ವು. ಯಾರಿಗಾದ್ರೂ ಏನಾದ್ರೂ ಬೇಕಂದ್ರೆ ಅವ್ರ ಹತ್ರ ಇಲ್ಲದೆ ಇರುವಂತ ವಸ್ತುಗಳನ್ನು ಬೇರೆಯವರ ಹತ್ರ ತಗೊಂಡು ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನು ಇವ್ರ ಕಡೆಯಿಂದ ಕೊಟ್ಟು ಅದಲು ಬದಲು ಮಾಡ್ಕೊಳ್ತಾ ಇದ್ರು. ಆವಾಗ ಜನರಿಗೆ ದರಿದ್ರ ಅನ್ನೋದು ಗೊತ್ತಿರ್ಲಿಲ್ಲ. ಹಣ ಮತ್ತು ಕರೆನ್ಸಿ ನೋಟ್ಗಳು ಯಾವಾಗ ಬಂತೋ ಆವಾಗ್ಲಿಂದ ಮನುಷ್ಯನಲ್ಲಿ ಭಯ ಅನ್ನೋದು ಶುರುವಾಯಿತು. ಮನುಷ್ಯ ಹಣ ಸಂಪಾದನೆ ಮಾಡಬೇಕು, ಆದ್ರೆ ಯಾವ ರೀತಿ? ಕೆಟ್ಟ ದಾರಿಯಲ್ಲಿ ಹೋಗೋದು ಬಿಟ್ಬಿಟ್ಟು ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಹಣ ಸಂಪಾದನೆ ಮಾಡಬೇಕು. ಆ ರೀತಿ ಸಂಪಾದನೆ ಮಾಡಿದ ಹಣದಿಂದ ಅವರ ಕುಟುಂಬ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಧರ್ಮದ ದಾರಿಯಲ್ಲಿ ಹಣ ಸಂಪಾದನೆ ಮಾಡಿದ್ರೆ ಆ ಭಗವಂತ ಕೂಡ ಮೆಚ್ಚುತ್ತಾನೆ. ಅದಕ್ಕೆ ಮನುಷ್ಯ ಹಣ ಸಂಪಾದನೆ ಮಾಡೋದು ಒಂದೇ ಮುಖ್ಯ ಉದ್ದೇಶವನ್ನಾಗಿಟ್ಕೊಂಡು ಬದುಕಬಾರ್ದು. ಯಾಕಂದ್ರೆ ನಾವು ಎಷ್ಟು ಸಂಪಾದನೆ ಮಾಡಿದ್ರು ಹೇಳ್ದೆ ಕೇಳ್ದೇನೆ ನಮ್ಮಿಂದ ದೂರ ಆಗೋ ವಸ್ತು ಏನಾದ್ರೂ ಇದೆ ಅಂದ್ರೆ ಅದು ಹಣ ಆಸ್ತಿ ಮಾತ್ರ. ಆದ್ರಿಂದ ಭಗವಂತ ನಮ್ಗೆ ಹಣ ಕೊಟ್ಟಾಗ ಆ ಹಣದಿಂದ ಏನು ಕೆಲಸ ಕಾರ್ಯಗಳು ಮಾಡಬೇಕು ಅವುಗಳನ್ನು ಮಾತ್ರ ಮಾಡಬೇಕು. ಅದಕ್ಕೆ ನೋಡಿ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಬಚ್ಚಿಟ್ಟಿದ್ದು ಪರರ ಪಾಲು, ದಾನ ಧರ್ಮ ಮಾಡಿದ್ದು ನಮ್ಮ ಪಾಲು ಅಂತ. ಅದಕ್ಕೆ ಯಾರಿಗಾದ್ರೂ ಪುಣ್ಯ ಏನಾದ್ರೂ ಬರಬೇಕು ಅಂತ ಅಂದ್ಕೊಂಡ್ರೆ ದಾನ ಧರ್ಮ ಮಾಡೋದು ಒಂದೇ ಅದಕ್ಕಿರೋ ಒಂದು ದಾರಿ. ಮಾನವೀಯತೆ ಅನ್ನೋದು ಇದ್ದು ದಾನ ಧರ್ಮ ಮಾಡೋ ಮನುಷ್ಯರನ್ನು ಮಾತ್ರ ಭಗವಂತ ಇಷ್ಟಪಡ್ತಾನೆ ಹೊರತು ಅಕ್ರಮವಾಗಿ ಅಧರ್ಮವಾಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಅವರಿಗೋಸ್ಕರ ಅವರ ಮಕ್ಕಳಿಗೋಸ್ಕರ ಅವರವರ ಮಕ್ಕಳಿಗೋಸ್ಕರ ಯಾರಿಗೂ ₹1 ದಾನ ಮಾಡ್ದೇನೆ ಬಚ್ಚಿಟ್ಕೊಂಡಿರ್ತಾರಲ್ಲ ಅಂಥವ್ರನ್ನು ಭಗವಂತ ಯಾವತ್ತೂ ಮೆಚ್ಚಲ್ಲ. ಅಂಥವ್ರಿಗೆ ತಕ್ಕ ಶಿಕ್ಷೆ ನೋಡ್ಕೊಂಡು ಕೊಟ್ಟೇ ಕೊಡ್ತಾನೆ. ಕೊಡೋದು ಭಗವಂತನೇ, ಕಿತ್ಕೊಳ್ಳೋದು ಭಗವಂತನೇ. ಅಂಥದ್ರಲ್ಲಿ ಕೊಟ್ಟಿರುವಂತಹ ಭಗವಂತ ಯಾವಾಗ ಕಿತ್ಕೋಬೇಕು ಅನ್ನೋದು ಗೊತ್ತಿಲ್ವಾ? ಅವರಿಗಿಂತ ವಿಷಪೂರಿತ ಅಪಾಯಕಾರಿ ಜೀವಿ ಭೂಮಿ ಮೇಲೆ ಇನ್ನೊಂದಿರೋದಿಲ್ಲ. ಬೇಕಾದ್ರೆ ಹಣಕ್ಕೋಸ್ಕರ ನಮ್ಮ ದೇಶವನ್ನು ಮಾರೋದಕ್ಕೆ ಹಿಂಜರಿಯಲ್ಲ. ಐಶ್ವರ್ಯ ಅನ್ನೋದು ಒಬ್ಬರ ಹತ್ರನೇ ಶಾಶ್ವತವಾಗಿ ಇರುತ್ತೆ ಅಂತ ಅಂದ್ಕೊಳ್ಳೋದು ನಿಜವಾಗ್ಲೂ ಮೂರ್ಖತನ ಮತ್ತೆ ಹುಚ್ಚುತನ. ಶರೀರ ಗಟ್ಟಿಯಾಗಿ ಇರೋವರೆಗೂ ಹಣ ಬೇಕು 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 ಅಂತ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಸ್ವಿಸ್ ಬ್ಯಾಂಕ್ಗಳಲ್ಲಿ, ಲಾಕರ್ಗಳಲ್ಲಿ, ಮನೆ ಬೀರುಗಳಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಯಾವ್ದಾದ್ರು ರೋಗನ ಕಾಯಿಲೆ ಬಂದು ಆ ವ್ಯಕ್ತಿ ಸತ್ತೋದ್ರೆ ಮನೆ ಮುಂದೆ ಇಟ್ಟಿರ್ತಾರೆ ದಹನ ಸಂಸ್ಕಾರ ಮಾಡೋದಕ್ಕೆ. ಅಂತಹ ಸಂದರ್ಭದಲ್ಲಿ ಅಯ್ಯೋ ಆ ವ್ಯಕ್ತಿ ಇಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ಸಂಪಾದನೆ ಮಾಡ್ದ ಅಂತ
ಆ ಹಣದ ನೋಟುಗಳು ಬಂದು ಏನಾದರೂ ಆ ಶವದ ಪಕ್ಕದಲ್ಲಿ ಮಲ್ಕೊಳ್ಳುತ್ತಾ ಇಲ್ಲ ಆ ಶವದ ಜೊತೆ ಸ್ಮಶಾನಕ್ಕೆ ಹೋಗುತ್ತಾ. ಹಣ ಅನ್ನೋದಕ್ಕೆ ಒಂದು ಶಾಶ್ವತವಾದ ಜಾಗ ಅಂತೂ ಯಾವುದು ಇರೋದಿಲ್ಲ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಪ್ರಯಾಣ ಮಾಡ್ತಾನೇ ಇರುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರೂ ಸತ್ಮೇಲೆ ಶವವನ್ನು ಗುಂಡಿಗೆ ಹಾಕುವಾಗ ಮೈ ಮೇಲೆ ಇರ್ತಕ್ಕಂಥ ಬ್ರ್ಯಾಂಡೆಡ್ ಬಟ್ಟೆಗಳು, ಲಕ್ಷಗಟ್ಟಲೆ ಆಭರಣಗಳನ್ನು ಕೂಡ ಕಿತ್ಕೊಂಡು ಸಾಧಾರಣವಾದ ಒಂದು ಬಟ್ಟೆಯನ್ನು ಮೈ ಮೇಲೆ ಹಾಕಿ ಮಣ್ಣಲ್ಲಿ ಮುಚ್ಚಾಕ್ತಾರೆ. ಅಷ್ಟೇ, ಅವನ ಜೀವನ ಮುಗೀತು. ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಕೋಟಿಗಟ್ಟಲೆ ಆಸ್ತಿ ಆಗಲಿ, ಹಣ ಆಗಲಿ, ಅವನ ಹೆಂಡತಿ ಮಕ್ಕಳಾಗಿ ಅವನ ಜೊತೆ ಬಂದ್ರ ಯಾರೂ ಬರಲಿಲ್ಲ. ಬರುವಾಗ ಬೆತ್ತಲಾಗಿ ಬಂದ, ಹೋಗುವಾಗ ಬೆತ್ತಲಾಗಿಯೇ ಹೋದ. ಬಂದು ಹೋಗುವ ಮಧ್ಯದಲ್ಲಿನ ಕತ್ತಲಿನಲ್ಲಿ ಜ್ಞಾನವೆಂಬ ಬೆಳಕನ್ನು ಹುಡ್ಕೋದ್ ಬಿಟ್ಬಿಟ್ಟು ಅಜ್ಞಾನವೆಂಬ ಕತ್ತಲಿನಲ್ಲಿ ಅವನ ಪ್ರಯಾಣ ಕೊನೆಯಾಯಿತು. ಬಾಳೇನ ಕೊನೆಯಾಯಿತು, ಆದರೆ ಪರಿಪೂರ್ಣ ಆಗಲಿಲ್ಲ. ಅದನ್ನು ಮುಂದುವರಿಸೋದಕ್ಕೆ ಇನ್ನೊಂದು ಜನ್ಮದಲ್ಲಿ ಮನುಷ್ಯನಾಗಿ ಹುಡ್ತೀವ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಯಾರ್ಯಾರವ್ರವ್ರು ಮಾಡಿರುವಂತಹ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಮುಂದಿನ ಜನ್ಮ ಇರುತ್ತೆ. ಕಪ್ಪೆಯಾಗುಟ್ಬೋದು, ನರಿಯಾಗುಟ್ಬೋದು, ಕತ್ತೆಯಾಗುಟ್ಬೋದು, ನಾಯಿಯಾಗುಟ್ಬೋದು, ವಿಷ ಜಂತುವಾಗುಟ್ಬೋದು. ಯಾವ ರೀತಿ ಹುಡ್ತೀವ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನೋಡಿ, 84 ಲಕ್ಷ ಥರದ ಜೀವಿಗಳಲ್ಲಿ ಜೀವಿಗೂ ಸಿಗದೇ ಇರುವಂಥ ಪುಣ್ಯ ಮತ್ತೆ ಅದೃಷ್ಟ ನಮ್ಮ ಮನುಷ್ಯ ಜನ್ಮಕ್ಕೆ ಸಿಕ್ಕಿದೆ. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಅಂತಹ ಬುದ್ಧಿಶಕ್ತಿಯನ್ನು, ಆಲೋಚನೆ ಮಾಡುವ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ರು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಅದರಲ್ಲಿ ಒಂದಷ್ಟು ದಾನ ಅನ್ನೋದು ಮಾಡಬೇಕು. ಆ ರೀತಿ ದಾನ ಮಾಡೋದ್ರಿಂದ ನಮಗೆ ಆಗುವಂಥ ಕೆಲವು ಉಪಯೋಗಗಳು ಯಾವ ರೀತಿ ಇರ್ತಾವಂದ್ರೆ, ಅವಶ್ಯಕತೆ ಇರೋರಿಗೆ ಯಾರಿಗಾದ್ರೂ ಒಂದು ಛತ್ರಿ ಏನಾದರೂ ದಾನ ಮಾಡಿದ್ರೆ ಆ ದಾನದ ಪ್ರತಿಫಲವಾಗಿ ಮುಂದಿನ ಜನ್ಮದಲ್ಲಿ ನಮಗೆ ಬಿಸಿಲಿನ ಕಷ್ಟ ಅನ್ನೋದು ಗೊತ್ತಿಲ್ಲದೆ ಸದಾ ನಮ್ಮ ಜೀವನದಲ್ಲಿ ತಂಪು ಇರುವಂತೆ, ನೆರಳಿರುವಂತೆ ಆ ಭಗವಂತ ನಮಗೆ ಅನುಗ್ರಹ ಕೊಡ್ತಾನೆ. ಒಂದು ಜೊತೆ ಚಪ್ಪಲಿ ಏನಾದರೂ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮ್ಮ ಕಾಲಿಗೆ ಯಾವುದೇ ರೀತಿಯ ಕಷ್ಟ ಅನ್ನೋದು ಗೊತ್ತಿಲ್ಲದೆ ಆ ಭಗವಂತ ಸದಾ ರಕ್ಷಣೆ ಮಾಡ್ತಾನೆ. ಬಟ್ಟೆ ಏನಾದರೂ ದಾನ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಯಾವ ರೀತಿಯ ಬಟ್ಟೆಯ ಸಮಸ್ಯೆ ಅನ್ನೋದಿಲ್ಲದೆ ನೆಮ್ಮದಿಯಾಗಿರುವಂತೆ ಆ ಭಗವಂತ ನೋಡ್ಕೊಳ್ತಾನೆ. ಮುಖ್ಯವಾಗಿ ಮನುಷ್ಯ ತಿಳ್ಕೋಬೇಕಾಗಿರೋದು ಏನಂದ್ರೆ, ನಾವು ಏನು ಕೊಡ್ತೀವೋ ಮತ್ತೆ ಅದು ನಮ್ಮ ಹತ್ರ ಬರುತ್ತೆ. ಅದು ಒಳ್ಳೆಯದಾಗ್ಬೋದು, ಕೆಟ್ಟದ್ದಾಗ್ಬೋದು. ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು ಕೊನೆಗೆ ಉಳಿಯೋದಿಲ್ಲ. ನಾವು ಮಾಡಿದಂತಹ ದಾನ ಧರ್ಮ, ಪುಣ್ಯದ ಕೆಲಸಗಳು ಮಾತ್ರ ಕೊನೆಗೆ ಉಳಿಯೋದು. ಅವುಗಳನ್ನು ಮಾತ್ರ ಭಗವಂತ ಲೆಕ್ಕಕ್ಕೆ ತಗೊಳ್ತಾನೆ. ಅವುಗಳಿಗೆ ತಕ್ಕ ಪ್ರತಿಫಲನ ಯಾವತ್ತೋ ಒಂದಿನ ಕೊಟ್ಟೇ ಕೊಡ್ತಾನೆ. ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಎಲ್ಲರೂ ಮಾನವೀಯತೆಯಿಂದ ಇರೋದಕ್ಕೆ ಪ್ರಯತ್ನ ಪಡೋಣ. ನಮಸ್ಕಾರ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬಟನ್ ಬರುತ್ತೆ, ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು.